ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಅವರಿಗೆ ಜಿಲ್ಲಾಡಳಿತ ಬಾಗಲಕೋಟೆ ಜಿಲ್ಲೆಗೆ ನಿರ್ಬಂಧ. ಫೆಬ್ರವರಿ 21ರಿಂದ ಮಾರ್ಚ್ 21ರವರೆಗೆ 1 ತಿಂಗಳ ಕಾಲ ನಿರ್ಬಂಧ ಹೇರಿ ಜಿಲ್ಲಾಧಿಕಾರಿ ಸಂಗಪ್ಪ ಆದೇಶ. ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ಗೆ ಜಿಲ್ಲೆಗೆ ನಿರ್ಬಂಧ ಮಾಡಿದ ಮರುದಿನವೇ ಎಂಟ್ರಿ. ಬಾಗಲಕೋಟೆ ನಗರಕ್ಕೆ ಎಂಟ್ರಿ ಹೊಡೆದ ಪ್ರಮೋದ್ ಮುತಾಲಿಕ್. ಬೆಂಗಳೂರಿನಿಂದ ರೈಲು ಮೂಲಕ ಬಾಗಲಕೋಟೆ ನಗರಕ್ಕೆ ಆಗಮಿಸಿದ ಮುತಾಲಿಕ್ ಜಿಲ್ಲಾಡಳಿತ ನಿರ್ಬಂಧ ಹೇರಿರುವುದು ಖಂಡನೀಯ ಎಂದು ಮುತಾಲಿಕ್. ಶಿವಾಜಿ ಮಹಾರಾಜರ ಮೆರವಣಿಗೆ ಸಮಯದಲ್ಲಿ ಕಲ್ಲು ಎಸೆದವರ ಮೇಲೆ ಗಡೀಪಾರು ಮಾಡುವುದಿಲ್ಲ. ಯಾರು ದೇಶವನ್ನು ಒಗ್ಗೂಡಿಸುವುದು ಜಾಗೃತಿಯನ್ನು ಮೂಡಿಸುತ್ತಾರೆ ಅಂಥವರನ್ನು ಗಡೀಪಾರು ಮಾಡುತ್ತಾರೆ. ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರುದ್ಧ ಧಿಕ್ಕಾರ ಹೇಳುತ್ತೇನೆ ಎಂದು ಮುತಾಲಿಕ್ ವಾಗ್ದಾಳಿ. ನಾನು ಮಾತನಾಡುವ ನಂತರ ಏನಾದರೂ ವಿರೋಧ ಹೇಳಿದರೆ ನನ್ನ ಮೇಲೆ ಕೇಸ್ ಹಾಕಲಿ, ಆದರೆ ಮಾತನಾಡುವಕ್ಕೆ ಅವಕಾಶ ಕೊಡಲ್ಲ ಅಂದರೆ ಕಾಂಗ್ರೆಸ್ ಪಕ್ಷದವರು ಸಂವಿಧಾನ ವಿರೋಧಿಗಳು. ಡಾಕ್ಟರ್ ಅಂಬೇಡ್ಕರ್ ಅವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿರ್ತಾರೆ, ಮಾತನಾಡಲು ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಕಲ್ಲು ಎಸೆಯುವವರನ್ನು ತಡೆಯುವ ಪ್ರಕ್ರಿಯೆ ನಿಮ್ಮಲ್ಲಿ ಇಲ್ಲ. ದೇಶದ್ರೋಹಿ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವವರು ತಡೆಯುವುದಕ್ಕೆ ಆಗುವುದಿಲ್ಲ. ಅಧಿಕಾರಕ್ಕಾಗಿ ವೋಟ್ ಬ್ಯಾಂಕ್ ಮಾಡಿ ಈ ದೇಶ ಹಾಳು ಮಾಡುತ್ತಿದ್ದೀರಿ. ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರುದ್ಧ ಪ್ರಮೋದ್ ಮುತಾಲಿಕ್ ತೀವ್ರ ವಾಗ್ದಾಳಿ. ಈಗ ನಾನು ಮದುವೆ ಕಾರ್ಯಕ್ರಮಕ್ಕೆ ಭಾಗಿ ಆಗಬೇಕಾಗಿದೆ. ನಾಳೆ ಸಮಾರಂಭ ಇದೆ. ನಾಳೆ ಕಾರ್ಯಕ್ರಮ ಬಗ್ಗೆ ನೋಡೋಣ ಎಂದು ತಿಳಿಸಿದ ಮುತಾಲಿಕ್. ನಾಳೆ ಕಾರ್ಯಕ್ರಮ ನಡೆಯುತ್ತೆ. ನಾನು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೇನೆ. ಏನಾಗುತ್ತೆ ಆಗಲಿ, ನೋಡೇ ಬಿಡೋಣ. ಬಂಧನ ಮಾಡುತ್ತಾರೆ, ಮಾಡಲಿ. ಜಿಲ್ಲಾಡಳಿತಕ್ಕೆ ಸವಾಲ್ ಹಾಕಿದ ಪ್ರಮೋದ್ ಮುತಾಲಿಕ್. भारत माता की जय, जय श्री राम, जय 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 भवानी, जय शिवाजी, जय शिवाजी, जय भवानी, जय श्री राम, जय जय श्री राम, जय श्री राम, जय जय श्री राम. ಬಾಗಲಕೋಟೆ ಜಿಲ್ಲೆ ಒಂದು ತಿಂಗಳು ನಿರ್ಬಂಧನೆ ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ, DC ಆರ್ಡರ್ ಮಾಡಿದ್ದಾರೆ ಅಂತನ್ನುವಂಥದ್ದು ಹೇಳಿದರು. ನಾನು ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮಹಾಪುರುಷರಾದಂಥ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಕಲ್ಲೆಸೆದಂಥವರಿಗೆ ಇವರು ಗಡೀಪಾರು ಮಾಡೋದಿಲ್ಲ. ಇವರು ಯಾರು ದೇಶವನ್ನು ಒಗ್ಗೂಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ದೇಶದಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ, ಅಂಥವರನ್ನು ಗಡೀಪಾರು ಮಾಡ್ತಾ ಇರುವಂತಹದ್ದು, ನಿರ್ಬಂಧನೆ ಮಾಡ್ತಾ ಇರುವಂತಹದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದೆ. ನಾಚಿಕೆಗೇಡಿನ ಸಂಗತಿ. ಸ್ವಾತಂತ್ರ್ಯ ಹರಣ ಮಾಡ್ತಾ ಇದೆ. ನಾನು ಮಾತನಾಡಿದ ನಂತರ ಏನಾದರೂ ನಿಮಗೆ ತಪ್ಪು ಅನಿಸಿದರೆ ನನ್ನ ಮೇಲೆ ಕೇಸ್ ಹಾಕಿ, ಆದರೆ ಮಾತನಾಡೋಕ್ಕೆ ಅವಕಾಶ ಕೊಡಲ್ಲ.
ವಿಚಾರವನ್ನು ಹೇಳಕ್ಕೆ ಅವಕಾಶ ಕೊಡಲ್ಲ ಅಂತಂದ್ರೆ ನೀವು ಸಂವಿಧಾನ ವಿರೋಧಿಗಳಿದೆ ಕಾಂಗ್ರೆಸ್ನವರು. ಡಾಕ್ಟರ್ ಅಂಬೇಡ್ಕರ್ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇವತ್ತು ಕಲ್ಲು ಎಸೆಯುವಂತವರನ್ನ ತಡೆಯುವಂತಹ ಪ್ರಕ್ರಿಯೆ ನಿಮ್ಮ ಕಡೆ ಮಾಡ್ತಾ ಇಲ್ಲ. ದೇಶದ್ರೋಹಿಗಳನ್ನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತವ್ರು ತಡೆಯುವಂತವ್ರ ನಿಮ್ಮ ಮಾಡ್ತಾ ಇಲ್ಲ. ವೋಟ್ ಬ್ಯಾಂಕ್ ನಿರ್ಮಾಣ ಮಾಡಿ ಬರೀ ಓಟು ಮಾಡಿ ಅಧಿಕಾರದ ದಾಹದಿಂದ ಈ ದೇಶ ಬರ್ಬಾದ್ ಮಾಡ್ತಾ ಇದೆ. ಸೊ ನಾನು ಇವತ್ತು ಮದುವೆ ಇದೆ, ಇವತ್ತು ನಾಳೆ ಕಾರ್ಯಕ್ರಮ ಇದೆ. ಮದುವೆಗಾದರೂ ಒಂದು ಅಟೆಂಡ್ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು DC ಅವರಿಗೆ ಮನವಿ ಮಾಡ್ತೀನಿ. ನಾಳಿನ ಕಾರ್ಯಕ್ರಮ ನೋಡೋಣ. ಆದರೆ ಈಗ ಅವರು ಹೇಳಿದಂತ ಇದನ್ನ ಯಾವ ರೀತಿ ಏನು ಸ್ವೀಕಾರ ಮಾಡ್ಕೊಳ್ಬೇಕು ಅಂತನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಈ ರೀತಿ ಬ್ಯಾನ್ ಮಾಡುವಂತ ಪ್ರವೃತ್ತಿಯನ್ನೇ ನಾನು ಬ್ಯಾನ್ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನಾಯಕರನ್ನು ಹತ್ತಿಕ್ಕುವಂತಹದ್ದು ಬರೇ ಬ್ಯಾನ್ ಮಾಡೋದು, ಕೇಸ್ ಹಾಕಿದ್ರಿಂದ ಆಗುವುದಿಲ್ಲ. ಇದರ 10 ಪಟ್ಟು ಇನ್ನೂ ಹಿಂದೂ ಸಮಾಜ ಜಾಗೃತಿ ಆಗುತ್ತೆ ಅಂತನ್ನುವಂಥದ್ದು ನಾಳೆ ಕಾರ್ಯಕ್ರಮ ಆಗತ್ತೆ, ಹಾಗೇ ಆಗತ್ತೆ. ತಾವು ಬರ್ತೀರಿ ಸರ್? ನಿರ್ಬಂಧ ಇದೆ. ನಾನು ಬಂದೇ ಬರ್ತೀನಿ. ಏನಾಗುತ್ತೆ ನೋಡೇ ಬಿಡೋಣ. ಅರೆಸ್ಟ್ ಮಾಡ್ತಾರೆ, ಮಾಡಲಿ ಸರ್. ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಮೆರವಣಿಗೆ ಹೋಗ್ತಾ ಇದೆ. ಆ ಮಸೀದಿ ಒಳಗೆ ಅವರು ಸೇರಿದ್ದು ಯಾಕೆ? ಸೇರ್ತಾ ಇರೋದು ಯಾಕೆ? ಏನೋ ಹಬ್ಬ ಇದೆ, ಹೋಗಿ ಬೇರೆ ಮಸೀದಿಗಳು ಬೇಕಾದಷ್ಟು ಕಟ್ಟಿದಾರಲ್ಲ, ಅಲ್ಲಿ ಮಸೀದಿ ಹೋಗ್ಬೇಕು. ಇಲ್ಲಿ ಮೆರವಣಿಗೆ ಇದೆ ಅಂತನ್ನುವಂಥದ್ದು ಗೊತ್ತಿದ್ದಂಥ ಸಮಯದಲ್ಲಿ ಅವರು ಪೂರ್ವ ಯೋಜಿತ, ಇದು ಪ್ರೀ ಪ್ಲ್ಯಾನ್ಡ್ ವ್ಯವಸ್ಥಿತವಾದಂಥ ಸಂಚಿದೆ ಇದು. ಇನ್ನು 2 ಕಲ್ಲು ಇಲ್ಲೂ ಅಲ್ಲಿ ಯಾವುದೋ ಒಂದು ಚಪ್ಪಲಿ ಇದಕ್ಕಿಟ್ಟಿದ್ರು. 2 ಕಲ್ಲೋ 1 ಕಲ್ಲೋ, ಒಂದು ಸಣ್ಣ ಕಲ್ಲೋ ದೊಡ್ಡ ಕಲ್ಲೋ, ಕಲ್ಲೇನ ಚಪ್ಪಲಿ ಎಸಿದ್ದಾರೆ. ಮತ್ತು ಅದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಂದರೆ ರಕ್ಷಕರ ಮೇಲೆ ಇವತ್ತು ಕಲ್ಲು ಎಸಿದೆ ಅಂದರೆ ಸಾಮಾನ್ಯ ಜನರ ಕಥೆ ಏನು? ಸೊ ಇಮಿಡಿಯೇಟ್ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಾಗಿತ್ತು ಅಂತನ್ನುವಂಥದ್ದು 100ಕ್ಕೆ 100 ಸತ್ಯ. ನಮ್ಮ ಹಿಂದೂ ಸಮಾಜ ಕೂಡ ಅಷ್ಟೇ. ಬರೇ ಪ್ರತಿಭಟನೆ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಇನ್ಮೇಲೆ ನುಗ್ಗಬೇಕ್ರಿ. ಯಾರ ಮೇಲೆ ಕಲ್ಲಿಸಿದ್ದಾರೆ? ಯಾಕೆ ಎಸೆದಿದ್ದಾರೆ? ಸೊಕ್ಕ ಈ ದೇಶದ ಅನ್ನ ತಿಂದು, ಈ ದೇಶದ ಮಹಾಪುರುಷರ ಮೇಲೆ, ಈ ದೇಶದ ದೇವತೆಗಳ ಮೇಲೆ ಕಲ್ಲಿಸಿದರೆ ಏನಾಗಿದೆ ನಿಮಗೆ? ಗೌರವ ಕೊಡುವಂತಹದ್ದು ಕಲಿಬೇಕು ನೀವಾಗಿದೆ. ಇಲ್ಲದ್ರೆ ಇನ್ನು ಮುಂದಿನ ದಿನಗಳು ಹೊಕ್ಕು ಹೊಡಿತೀವಿ. ಮಸೀದಿ ಇರಲಿ, ಮನೆ ಇರಲಿ, ದರ್ಗಾ ಇರಲಿ. ಯಾಕೆ ಏನಾಗಿದೆ? ಎಂದಾದರೂ ನಿಮ್ಮ ಮೆರವಣಿಗೆ ಮೇಲೆ ಕಲ್ಲೆಸೆದಿದೀವಾ? ನಿಮ್ಮ ಮೆರವಣಿಗೆ ತೊಂದರೆ ಕೊಟ್ಟಿದ್ದೀವಾ? ಯಾಕೆ ಮೇಲಿನ ಮೇಲೆ ಕೆಣಕ್ತಾ ಇದ್ರಿ? ಸೊ ಇದು ನಡೆಯುವುದಿಲ್ಲ ಅಂತ, ಈ ಆಟ ನಡೆಯುವುದಿಲ್ಲ. ಇನ್ನು ಮುಂದೆ ಹಿಂದೂ ಸಮಾಜ ಜಾಗೃತಿ ಆಗಿದೆ. ಇದಕ್ಕೆ ಉತ್ತರ ಕೊಡುವಂಥದ್ದು ನಾವು ಸಿದ್ಧ ಆಗಿದ್ದೀವಿ, ಹಿಂದೂ ಸಮಾಜ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಸರ್, ಈಗ ಅದು ಪಂಕ ಮಸೀದಿ ನೋಡಿ, ಹಿಂದೂಗಳೇ ಇವರು ಬೇಡ ಆಗಿದೆ. ಬರೇ ಮುಸ್ಲಿಂ ಓಟ್ ಬೇಕಾಗಿದೆ ಕಾಂಗ್ರೆಸ್ನವ್ರಿಗೆ. ಮುಸ್ಲಿಮರ ಮೇಲೆ ನಾವು ಗೆದ್ದಿದ್ದೀವಿ, ಮುಸ್ಲಿಮರಿಂದನೇ ಗೆದ್ದಿದ್ದೀವಿ ಅನ್ನುವಂಥ ಇವತ್ತು ಆ ಹುಚ್ಚು ಏನಿದೆಯಲ್ಲ, ಹಿಂದೂ ಓಟ್ ಹಾಕುವಂಥವರು ಆ ಭ್ರಮೆಯನ್ನು ಬಿಡಿಸ್ಬೇಕು, ಆ ಹುಚ್ಚು ಬಿಡಿಸ್ಬೇಕಾಗಿದೆ. ಈಗಾಗಲೇ ಇಡೀ ದೇಶದಲ್ಲಿ ಧೂಳಿಪಟ ಆಗಿದೆ. ಎಲ್ಲೋ ಅಲ್ಲಿ ಇಲ್ಲಿ ಬದುಕ್ತಾ ಇದ್ದಾರೆ. ಈ ರೀತಿಯ ತುಷ್ಟೀಕರಣದಿಂದ ನೀವು ಕಸದ ಡಬ್ಬಾಗ ಹೋಗ್ತೀರಿ ಅಂತನ್ನುವಂಥದ್ದು ಕಾಂಗ್ರೆಸ್ನವ್ರು ಹೇಳ್ತೀನಿ ನಾನು. ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮೆರವಣಿಗೆಯಲ್ಲಿ ಶಾಂತ ರೀತಿಯಿಂದ ಯಾವುದೇ ಗದ್ದಲ ಗೊಂದಲ ಇಲ್ಲದೆ ಹೋಗ್ತಾ ಇರುವಂತ ಮೆರವಣಿಗೆ ಮೇಲೆ ಕಲ್ಲು ಎಸಿತಾರೆ, ಚಪ್ಪಲಿ ಎಸಿತಾರೆ ಅಂತಂದ್ರೆ ಎಷ್ಟು ಸೊಕ್ಕು! ಕೈ ಕತ್ತರಿಸಬೇಕ್ರೆ. ಇವತ್ತೇನಾದ್ರೂ ಈ ದೇಶ ಉಳಿದಿದ್ರೆ ಆ ಛತ್ರಪತಿ ಶಿವಾಜಿ ಮಹಾರಾಜರಿಂದ, ನಾವು ಉಳಿದಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ, ಹಿಂದೂ ಧರ್ಮ ಹಿಂದೂಗಳು ಉಳಿದಿದ್ರೆ. ಸೊ ಅಂಥವ್ರ ಮೇಲೆ ಅಪಮಾನ ಮಾಡ್ತಾರೆ. ಹಾಗಾದ್ರೆ ನಾವು ಸುಮ್ಮನೆ ಇರಬೇಕಾ? ಕಾಂಗ್ರೆಸ್ಸಿನ ಕುಮ್ಮಕ್ಕಿದು. ಕಾಂಗ್ರೆಸ್ಸಿನ ನೀತಿಯ ಪರಿಣಾಮದಿಂದ ಇವತ್ತು ಮುಸ್ಲಿಂ ಗುಂಡಾಗಳು, ಮುಸ್ಲಿಂ ಕಿಡಿಗೇಡಿಗಳು ಎದ್ದು ಕುಣಿತಾ ಇದ್ದಾರೆ. ಅವರ ಕೇಸ್ಗಳನ್ನು ವಾಪಸ್ ತಗೊಳ್ಳೋದು, ಅವರನ್ನು ಬಚಾವ್ ಮಾಡೋದು, ಈ ರೀತಿಯ
ಪ್ರವೃತ್ತಿ ಸರಿಯಲ್ಲ. ನಾನು ಹೇಳೋದು ಈಗ ಸೂಕ್ಷ್ಮ ಅಂತ ಅನ್ನುವಂಥದ್ಕಿಂತ ರೆಗ್ಯುಲರ್ ಅಲ್ಲಿ ಎಲ್ಲ ಮೆರವಣಿಗೆನೂ ಹೋಗ್ತವೆ. ಮತ್ತು ಅಲ್ಲಿ ಆಲ್ರೆಡಿ ಅಲ್ಲಿ ಅವ್ರು ಸೇರಿದ್ದಾರೆ ಅಂತಂದರೆ ಡಿಪಾರ್ಟ್ಮೆಂಟ್ ಕೂಡ ಯೋಚನೆ ಮಾಡಬೇಕಾಗಿತ್ತು. ಇಮಿಡಿಯೇಟ್ ಅವ್ರನ್ನೆಲ್ಲ ಖಾಲಿ ಮಾಡಿ ಕಳಿಸ್ಬೇಕಾಗಿತ್ತು. ನಿಶ್ಚಿತವಾಗಿ ಅವ್ರು ಸೇರಿದ್ದಾರೆ ಇದರ ಅರ್ಥನೇ. ಮತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಕುಣಿತಾರೆ, ಹೌದು, ಹಾಡು ಗೀಡು ಹಾಕಿ ಕುಣಿತಾರೆ. ಯಾಕೆ ಅಂತಂದರೆ ನೀವು ಅಲ್ಲಿ ತಡೀತಾ ಇದ್ದೀರಿ, ಅದಕ್ಕೆ ಕುಣಿತಾರೆ. ಸೊ ಏನು ಕುಣಿದ್ರೆ ಈ ತಪ್ಪೇನು? ಸೊ ಆ ಕುಣಿದ ಕೂಡಲೇ ಅವರಿಗೆ ಅಲ್ಲಿ ಕೆರಳ್ತಾರೆ. ಕೂಡಲೇ ಅವರು ಇದು ಆಗತ್ತೆ ಅಂತ ಗೊತ್ತಿರುತ್ತೆ. ಸೊ ಅವ್ರು ಸೇರಿದ್ದೇ ತಪ್ಪು, ಸೇರಿಸಿದ್ದೇ ತಪ್ಪು. ಸೊ ಅಲ್ಲಿ ಇಮ್ಮಿಡಿಯೇಟ್ ಅವ್ರನ್ನ ಖಾಲಿ ಮಾಡಬೇಕಾಗಿತ್ತು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹಬ್ಬ ಇದೆ, ಹೌದು, ಹಬ್ಬ ಇದ್ರೆ ಬೇರೆ ಕಡೆ ಹೋಗಬೇಕಾಗಿತ್ತು. ಹಬ್ಬದ ಸಮಯದಲ್ಲಿ ಏನು ಹಬ್ಬದ ಅವ್ರದ್ದೇನು ಇರಲಿಲ್ಲ ಅಲ್ಲಿ. ರಾತ್ರಿ 10 ಗಂಟೆಗೆ ಏನಿದೆ ಅಲ್ಲಿ ನಮಾಜ್ ನಡೀತಾ ಇತ್ತು ಅಂತ ಹೇಳ್ತಾರೆ ಸರ್. ಇಲ್ಲ, ರಾತ್ರಿ 10 ಗಂಟೆಗೆ ಏನಿದೆ? ಆಯಿತು, ನಮಾಜ್ ಮಾಡೋದಿದ್ರೆ ಬೇರೆ ಕಡೆ ಇದಾವಲ್ಲ. ಅವರಿಗೆ ಮಸೀದಿನೇ ಬೇಕಂತ ಏನಿಲ್ಲ, ಎಲ್ಲಿ ಬೇಕಾದಲ್ಲಿ ನಮಾಜ್ ಮಾಡ್ತಾರೆ ಅವರು. ಬೇರೆ ಮಸೀದಿಗಳು ಇದಾವಲ್ಲ, ಬೇಕಾದಷ್ಟು ಮಾಡಬಹುದು. ಈಗ ಈ ಕಡೆಯವ್ರನ್ನ ಒಂದಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಇದು ಕಾಂಗ್ರೆಸ್ಸಿನ ನೀತಿ. ಮುಸ್ಲಿಮರಿಗೀಗ ಅವ್ರನ್ನ ಬಂಧನ ಮಾಡಿದ್ದು, ಅವ್ರ ಮೇಲೆ ಆಕ್ರೋಶ ವ್ಯಕ್ತಪಡ್ತಾ ಇರೋದು, ಇದನ್ನು ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಈಗ ಹಿಂದೂ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡ್ತಾರೆ. ನಾನು ಹೇಳ್ತೀನಿ, ಇದು ಸರಿಯಲ್ಲ. ಇದು ಯಾಕೆ ಹಿಂದೂ ಕಾರ್ಯಕರ್ತರನ್ನ ಯಾಕೆ ಅರೆಸ್ಟ್ ಮಾಡ್ತೀರಿ? ಇನ್ನು ಮಟನ್ ಅಥವಾ ಯಾವುದೋ ಒಂದು ಗಾಡಿಯನ್ನು ಬೆಂಕಿ ಹಚ್ಚಿದ್ದು ಮುಸ್ಲಿಮರೇ ಬೆಂಕಿ ಹಚ್ಚಿದಾರೆ ರೀ. ಈ ವಿಷಯವನ್ನು ಡೈವರ್ಟ್ ಮಾಡೋಕ್ಕೆ ಮುಸ್ಲಿಮರೇ ತಮ್ಮ ಗಾಡಿಗೆ ಬೆಂಕಿ ಹಚ್ಚಿದ್ದು, ಅವರೇ ಡೈವರ್ಟ್ ಮಾಡೋಕ್ಕಿದು. ಕಲ್ಲೆಸೆದಿದ್ದ ವಿಷಯವನ್ನು ಡೈವರ್ಟ್ ಮಾಡೋ ಸಲುವಾಗಿ ತಮ್ಮ ಇದಕ್ಕೆ ಬೆಂಕಿ ಹಚ್ಚಿ ಈಗ ದುಡ್ಡು ತಗೊಳ್ಳೋದು, ಪರಿಹಾರ ತಗೊಳ್ಳೋದು. ಇರೋದು ಒಂದು 5,000, ಈಗ ತಗೊಳ್ಳೋದು ಲಕ್ಷಗಟ್ಟಲೆ. ಇದೇ ನಾಟಕ ಇವ್ರದು. ಮತ್ತು ಹಿಂದೂ ಕಾರ್ಯಕರ್ತರನ್ನ ಯಾಕೆ ಅರೆಸ್ಟ್ ಮಾಡ್ತಾರೆ? ಏನಾಗಿದೆ? ಯಾಕೆ ಅವರೇ ಮಾಡಿದ್ದಾರೆ? ಶಾಂತ ರೀತಿಯಿಂದ ಹೋಗಿಲ್ವಾ? ಡಿಪಾರ್ಟ್ಮೆಂಟ್ಗೆ ಸಹಕಾರ ಕೊಟ್ಟಿಲ್ವಾ? ಏನೂ ಇಲ್ಲದೆ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಯಾಕೆ ಅರೆಸ್ಟ್ ಮಾಡ್ತೀರಿ? ನಾ ಹೇಳ್ತೀನಿ, ಹಿಂದೂ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದರೆ ಮತ್ತೆ ಇದು ರಿವರ್ಸ್ ಆಗತ್ತೆ. ನಾವು ಎಲ್ಲ ಇಡೀ ಹಿಂದೂ ಸಮಾಜವನ್ನು ಮತ್ತೆ ನಾವು ಎಬ್ಬಿಸಬೇಕಾಗತ್ತೆ, ಅದರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.